Hello everyone, I am Hemant, an MBA student. Today I will be hosting this podcast to learn from real business experiences and share useful insights with students. Hi bro, ಹಾಯ್ ಹೇಮಂತ್. he is Shreyas, he is the owner of this shop. Bro, ನಿಮ್ಮ ಅರ್ಲಿ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ ನನಗೆ? ಹಾಂ, ಹೇಳ್ತೀನಿ. ನಾನು ಶ್ರೇಯಸ್. ನಾನು ಇಂಜಿನಿಯರಿಂಗ್ ಮಾಡಿದ್ದು. ಆ್ಯಕ್ಚುಲಿ ಬೇಸಿಕಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಗೋವಾದಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದರ ನಂತರ ನಾನು ಗೋವಾದಿಂದ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಲ್ಲಿ ರಿಲಯನ್ಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ನನಗೆ ಅದರಲ್ಲಿ ಹೆವಿ ಚಾಲೆಂಜಸ್ ಎಲ್ಲ ಕಾಣ್ತು. ಆಫ್ಟರ್ ಗೋವಾ ಆದಮೇಲೆ ನಾನು ರಿಲಯನ್ಸಲ್ಲಿ ವರ್ಕ್ ಮಾಡಿದೆ. ರಿಲಯನ್ಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗಿ ನಾನು ಒಂದು ಬಟ್ಟೆ ಬಿಸ್ನೆಸ್ನ ಓಪನ್ ಮಾಡಿದೆ. ನಾನೇನು ಡಿಸಿಷನ್ ತೊಗೊಂಡಿದ್ದೀನೋ ಅದೇ ನನಗೆ ಮೇಜರ್ ಆಗಿ ನನಗೆ ಹೆಲ್ಪ್ ಮಾಡ್ತು ಆ್ಯಂಡ್ ಈ ಸಕ್ಸಸ್ಫುಲ್ ಬಿಸ್ನೆಸ್ ರನ್ ಮಾಡೋಕ್ಕೆ ಹೆಲ್ಪ್ ಆಗಿದೆ. ಬ್ರೋ, ನಿಮ್ಮ ಜರ್ನಿಯಲ್ಲಿ ನೀವು ಏನೇನು ಚಾಲೆಂಜಸ್ ಏನೇನು ಫೇಲ್ಯೂರ್ಸ್ನ ಫೇಸ್ ಮಾಡಿದ್ದೀರಿ? ನಾನು ನನ್ನ ಜರ್ನಿಯಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಪ್ರಾಬ್ಲಮ್ ಆಗಿದ್ದು, ನನಗೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಮತ್ತು ನನ್ನ ಫೈನಾನ್ಷಿಯಲ್ ತುಂಬ ಇಶ್ಯೂಸ್ ಬರ್ತಾ ಇತ್ತು. ಯಾವ ಥರ ಕಸ್ಟಮರ್ ಜೊತೆಗೆ ನಾನು ಯಾವ ಥರ ಇಂಟ್ರ್ಯಾಕ್ಟ್ ಮಾಡಬೇಕು, ಮತ್ತು ನನಗೆ ಯಾವ ಥರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಶ್ಯೂ ಆಯಿತು. ಮತ್ತು ಕಸ್ಟಮರ್ ಜೊತೆಗೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ನನಗೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಅದೇ ನನ್ನ ಮೇಜರ್ ಚಾಲೆಂಜಸ್, ಅದನ್ನೇ ಫೇಸ್ ಮಾಡಿದ್ದು. ಮತ್ತು ಅದೇ ನನ್ನ ಮೇಜರ್ ಫೇಲ್ಯೂರ್ ಅಂದ್ರೂ, ನನ್ನ ಕಸ್ಟಮರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗದೇ ಇದ್ದಿದ್ದೆ ನನ್ನ ಮೇಜರ್ ಫೇಲ್ಯೂರು. ಬ್ರೋ, ಈ ಥರ ಸಕ್ಸಸ್ ಆಗೋಕ್ಕೆ ನಿಮ್ಮದು ಮೈಂಡ್ ಸೆಟ್ ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ? ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ. ನಾನು ಫೋಕಸ್ ಮಾಡೋದು ಓನ್ಲಿ ಗೋಲ್ನ ಆ್ಯಂಡ್ ಡಿಸಿಪ್ಲಿನ್ನ. ಮತ್ತು ನಾನು ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಂಡು ಯಾವ ಥರ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಮೇಜರ್ಲಿ ಫಾಲೋ ಮಾಡ್ತೀನಿ. ಮತ್ತು ನಾನು ಇಲ್ಲಿ ಮೇಯ್ನ್ ಥಿಂಗ್ ಅಂದರೆ, ನನಗೆ ಸಕ್ಸಸ್ ಮೈಂಡ್ಸೆಟ್ಟಿಗೆ ನಾನು ಕಸ್ಟಮರ್ ಜೊತೆಗೆ ಎಷ್ಟು ಕ್ಲೀನಾಗಿ ಇಂಟ್ರ್ಯಾಕ್ಟ್ ಮಾಡ್ತೀನೋ ಅಷ್ಟು ಸಕ್ಸಸ್ ಆಗಿ ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ. ಬ್ರೋ, ಒಂದು ಬಿಸ್ನೆಸ್ನ ರನ್ ಮಾಡ್ಬೇಕಂದ್ರೆ ಯಾವ ಥರ ಲೀಡರ್ಶಿಪ್ ಕ್ವಾಲಿಟೀಸ್ ಆ್ಯಂಡ್ ಯಾವ ಥರ ಸ್ಕಿಲ್ಸ್ ಬೇಕು? ನಾನು ಹಾರ್ಡ್ಲಿ ಬಿಲೀವ್ ಮಾಡೋದೇನು ಅಂದರೆ, ಲೀಡರ್ ಅನ್ನೋನು ಅವನ ಎಂಪ್ಲಾಯಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರನ್ನ ಒಳ್ಳೆ ದಾರಿಯಲ್ಲಿ ಗೈಡೆನ್ಸ್ ಮಾಡೋನೇ ಅವ್ನ ಲೀಡರು. ಆ್ಯಂಡ್ ಸ್ಕಿಲ್ಸ್ ಏನಿರಬೇಕು ಅಂದರೆ, ಮೇಯ್ನ್ಲಿ ಕಸ್ಟಮರ್ ಜೊತೆಗೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಮತ್ತು ಕಸ್ಟಮರ್ನ ಯಾವ ಥರ ಅವರಿಗೆ ಟ್ರೀಟ್ ಮಾಡಬೇಕು ಅನ್ನೋದು ಮೇಯ್ನ್ ಸ್ಕಿಲ್ಲು. ಆ್ಯಂಡ್ ಕ್ವಾಲಿಟಿನ ಮೇಂಟೈನ್ ಮಾಡೋದು ವೆರಿ ಗುಡ್ ಸ್ಕಿಲ್ ಅಂತ ನಾನು ನಂಬ್ತೀನಿ. ಬ್ರೋ, MBA ಸ್ಟೂಡೆಂಟ್ಸಿಗೆ ಏನಾದರೂ ಕರಿಯರ್ ಅಡ್ವೈಸ್ ಕೊಡ್ತೀರಾ? ಇಫ್ ಐ ಆಮ್ ಎನ್ MBA ಸ್ಟೂಡೆಂಟ್, ನಾನೇನು ಮಾಡ್ತಿದ್ದೆ ಅಂದರೆ, ನಾನು ಮೋರ್ ಫೋಕಸ್ ಆನ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ರಾದರ್ ದನ್ ಥಿಯರಿ. ಬಿಕಾಸ್ ಯಾಕೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಫೈನಾನ್ಷಿಯಲ್ ನಾಲೆಡ್ಜ್ ನಮಗೆ ಇಂಪ್ರೂವ್ ಆಗುತ್ತೆ, ಮತ್ತು ಯಾವ ಥರ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಫೇಲ್ಯೂರ್ನ ನಾನು ಆರಾಮಾಗಿ ಅಕ್ಸೆಪ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ತೀನಿ, ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಿ, ಡೋಂಟ್ ಬಿ ಅಫ್ರೈಡ್. ಬ್ರೋ, ಕೊನೆಯದಾಗಿ ಏನಾರು ಫೈನಲ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಸಕ್ಸಸ್ ಓವರ್ ನೈಟ್ ಬರಲ್ಲ. ಫೇಲ್ಯೂರ್ನಿಂದನೇ ಲರ್ನ್ ಮಾಡಿ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ಸ್ಟಾಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಬ್ರೋ, ಶೇರಿಂಗ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಹೇಮಂತ್. ಥ್ಯಾಂಕ್ ಯು.